ನಮಸ್ಕಾರ. 1956ನೇ ಇಸವಿಯ ಡಿಸೆಂಬರ್ 5ನೇ ತಾರೀಕು ರಾತ್ರಿ 12 ಗಂಟೆ ಹೊತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯಿಂದ ಹೊರಟ ಅವರ ಪ್ರೀತಿಯ ಶಿಷ್ಯ ನಾನಕ್ ಚಂದ್ ರತ್ತುವಿಗೆ ಬಾಬಾ ಸಾಹೇಬರ ಸಾವಿನ ಸೂಚನೆಗಳೇನೂ ಕಂಡಿರಲಿಲ್ಲ. ಅದಕ್ಕಿಂತ 2 ದಿನಗಳ ಕೆಳಗೆ ಅಂದರೆ ಡಿಸೆಂಬರ್ 3ನೇ ತಾರೀಕು ಕಾಯಿಲೆ ಹಿಡಿದು ಮಲಗಿದ್ದ ತಮ್ಮ ಕೈತೋಟದ ಮಾಲಿಯ ಆರೋಗ್ಯ ವಿಚಾರಿಸಲು ಅಂಬೇಡ್ಕರ್ ಅವರು ಆ ಮಾಲಿಯ ಮನೆಗೆ ಹೋಗಿದ್ದರು. ಸಾವಿನ ಅಂಚಿನಲ್ಲಿದ್ದ ಮಾಲಿಯ ಕಣ್ಣಲ್ಲಿ ನೀರಿತ್ತು. ಅವನ ಕಣ್ಣೀರು ಕಂಡ ಅಂಬೇಡ್ಕರ್ ರತ್ತುವಿಗೆ ಹೇಳಿದರು, ನೋಡು, ಈ ಮನುಷ್ಯ ಸಾವಿನ ಕಲ್ಪನೆಯಿಂದ ಅಂಜಿಕೊಂಡಿದ್ದಾನೆ. ನನಗೆ ಸಾವಿನ ಭಯ ಎಂಬುದಿಲ್ಲ. ಮರಣ ಯಾವಾಗಲಾದರೂ ಬರಲಿ, ನಾನು ಅದನ್ನು ಬರಮಾಡಿಕೊಳ್ಳಲು ಸಿದ್ಧನಿದ್ದೇನೆ. ಇದಾದ 2 ದಿನಗಳ ನಂತರ ಡಿಸೆಂಬರ್ 5ರ ಸಂಜೆ ಅಂಬೇಡ್ಕರ್ ಕೊಂಚ ಉದ್ವಿಗ್ನ ಆಗಿದ್ದಂತೆ ನಾನಕ್ ಚಂದ್ ರತ್ತುವಿಗೆ ಕಂಡಿತು. ಆ ರಾತ್ರಿ 8 ಗಂಟೆಯ ಹೊತ್ತಿಗೆ ಜೈನ ಸಮಾಜದ ನಾಯಕರು ಬಂದು ಜೈನ್ ಅವ್ರ ಬುದ್ಧ ಪುಸ್ತಕವನ್ನು ಅಂಬೇಡ್ಕರ್ ಅವರಿಗೆ ಕೊಟ್ಟು ಅವರನ್ನ ಜೈನ ಸಭೆಯೊಂದಕ್ಕೆ ಆಹ್ವಾನಿಸಿ ಹೋದರು. ನಂತರ ರತ್ತು ಅಂಬೇಡ್ಕರ್ ಅವರ ದಣಿದ ಕಾಲುಗಳನ್ನು ಒತ್ತತೊಡಗಿದರು. ಅಂಬೇಡ್ಕರ್ ಅವರ ತಲೆಗೆ ಎಣ್ಣೆ ಹಚ್ಚಿದರು. ಇದೆಲ್ಲದರಿಂದ ಕೊಂಚ ಹಾಯ್ ಎನಿಸಿದಂತಾಗಿ ಅಂಬೇಡ್ಕರ್ ಕಂಠದಿಂದ ಮೆಲುವಾಗಿ ಹೊರಟ ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ ಬರಬರುತ್ತಾ ಗಟ್ಟಿಯಾಗಿ ಕೇಳತೊಡಗಿತು. ಅಂಬೇಡ್ಕರ್ ಅವರ ಬಲಗೈ ಬೆರಳುಗಳು ಸೋಫಾದ ಮೇಲೆ ತಾಳ ಹಾಕುತ್ತಿದ್ದವು. ಅವರ ಇಚ್ಛೆಯಂತೆ ರತ್ತು ರೇಡಿಯೋಗ್ರಾಮ್ನಲ್ಲಿ ಬುದ್ಧಂ ಶರಣಂ ಗಚ್ಛಾಮಿ ಪ್ರಾರ್ಥನೆ ಹಾಕಿದರು. ಅಂಬೇಡ್ಕರ್ ಆ ಪ್ರಾರ್ಥನೆಗೆ ದನಿಗೂಡಿಸಿದರು. ಮೇಲೆದ್ದು ಕಪಾಟುಗಳಿಂದ ಹಲವು ಪುಸ್ತಕಗಳನ್ನು ಆರಿಸಿಕೊಂಡ ಅಂಬೇಡ್ಕರ್ ಅವನ್ನು ಹಾಸಿಗೆಯ ಬಳಿಯ ಮೇಜಿನ ಮೇಲಿಡಲು ರತ್ತುವಿಗೆ ಹೇಳಿದರು. ಸ್ವಲ್ಪ ಊಟ ಮಾಡಿ ಕೋಲೂರಿಕೊಂಡು ಮೇಲೆದ್ದ ಅಂಬೇಡ್ಕರ್ ಬಾಯಿಂದ ಈಗ ಚಲ್ ಕಬೀರ್ ತೇರಾ ಭವಸಾಗರ್ ಡೇರಾ ಎಂಬ ಕವೀರರ ಸಾಲು ತೇಲಿ ಬರುತ್ತಿತ್ತು. ನಡೆ ಕಬೀರ, ನಿನ್ನ ಭವಸಾಗರ ಒಂದು ತಾತ್ಕಾಲಿಕವಾಗಿ ಹಾಕಲಾದ ಡೇರೆಯಂತೆ ಎಂದು ಜೀವನ ಪಯಣದ ತಾತ್ಕಾಲಿಕತೆಯನ್ನು ಸೂಚಿಸುವ ಈ ಕಬೀರ್ ಪದವನ್ನ ಗುಣಗುಣಿಸುತ್ತಾ ಅಂಬೇಡ್ಕರ್ ಅವರ ಕಣ್ಣುಗಳು ದಣಿವಿನಿಂದ ಮುಚ್ಚಿಕೊಳ್ಳತೊಡಗಿದ್ದವು. ರತ್ತು ಅಂಬೇಡ್ಕರ್ ಅವರ ಗಮನ ಸೆಳೆಯಲು ಟೇಬಲಿನ ಮೇಲಿದ್ದ ಪುಸ್ತಕಗಳನ್ನು ಸರಿಸಿದ. ಅಂಬೇಡ್ಕರ್ ಕಣ್ತೆರೆದರು. ರಾತ್ರಿ 12 ಗಂಟೆ ಹೊತ್ತಿಗೆ ತನ್ನ ಮನೆಗೆ ಹೊರಡಲು ರತ್ತು ಸೈಕಲ್ಲೇರಿ ಗೇಟು ದಾಟುವಷ್ಟರಲ್ಲಿ ಅಡಿಗೆಯ ಸುಧಾಮ ರತ್ತುವನ್ನು ಕಡೆಯಲು ಓಡೋಡಿ ಬಂದ. ಮತ್ತೆ ಒಳಬಂದ ರತ್ತುವಿಗೆ ಅಂಬೇಡ್ಕರ್ ತಾವು ಬರೆದಿಟ್ಟಿದ್ದ ಬುದ್ಧ ಅಂಡ್ ಹಿಸ್ ಧಮ್ಮ ಪುಸ್ತಕದ ಮುನ್ನುಡಿ ಹಾಗೂ ಪ್ರಸ್ತಾವನೆಗಳ ಟೈಪಾದ ಹಾಳೆಗಳನ್ನು ಪತ್ರಗಳನ್ನು ತರಲು ಹೇಳಿದರು. ಅಡುಗೆಯ ಸುಧಾಮ ಎಂದಿನಂತೆ ಕಾಫಿ ಫ್ಲಾಸ್ಕ್ ಹಾಗೂ ಸಿಹಿ ತಿಂಡಿಗಳನ್ನು ತಂದು ಹಾಸಿಗೆಯ ಬದಿಯಲ್ಲಿಟ್ಟ. ಅಂಬೇಡ್ಕರ್ ಅವರು ರತ್ತು ಕೊಟ್ಟ ಹಾಳೆಗಳು ಪತ್ರಗಳನ್ನು ನೋಡುತ್ತಾ, ಈಗ ಹೊರಡು, ಬೆಳಗ್ಗೆ ಬಂದು ಇವನ್ನೆಲ್ಲ ತಪ್ಪದೆ ಕಳಿಸಬೇಕು, ಇವನ್ನೆಲ್ಲ ರಾತ್ರಿಯೇ ಓದಿ ಮುಗಿಸುತ್ತೇನೆ ಎಂದು ರತ್ತುವಿಗೆ ಹೇಳಿದರು. ಅದು ರತ್ತುವಿನ ಕಿವಿಗೆ ಬಿದ್ದ ಅಂಬೇಡ್ಕರ್ ಅವರ ಕೊನೆಯ ಮಾತು. ಈ ವಿವರಗಳೆಲ್ಲ ರತ್ತು ಅವರ ನೆನಪುಗಳ ಪುಸ್ತಕದಲ್ಲಿವೆ. ಆ ಕೊನೆಯ ರಾತ್ರಿ ಅಂಬೇಡ್ಕರ್ ತಮ್ಮ ಕೊನೆಯ ಮಹತ್ವದ ಕರ್ತವ್ಯವೊಂದನ್ನು ಮುಗಿಸಲು ಹೊರಟವರಂತೆ ಬುದ್ಧ ಅಂಡ್ ಹಿಸ್ ಧಮ್ಮ ಪುಸ್ತಕಕ್ಕೆ ತಾವು ಬರೆದ ಮುನ್ನುಡಿ ಹಾಗೂ ಪ್ರಸ್ತಾವನೆ, ಅಂದರೆ ಪ್ರಿಫೇಸ್ ಹಾಗೂ ಇಂಟ್ರೊಡಕ್ಷನ್ ಎರಡರ ಮೇಲೂ ಕೂಡ ಕಣ್ಣಾಡಿಸಿರಬಹುದು, ತಿದ್ದಿರಬಹುದು ಎಂದು ನಾವು ಈಗ ಊಹಿಸಬಹುದು. ಬುದ್ಧ ಅಂಡ್ ಹಿಸ್ ಧಮ್ಮ ಪುಸ್ತಕದ ಪ್ರಸ್ತಾವನೆ ಒಂದು ರೀತಿಯಲ್ಲಿ ಮುಗಿದಂತಿದೆ. ಆದರೆ ಅವರ ಅಪೂರ್ಣ ಮುನ್ನುಡಿ ಮಾತ್ರ ಮುಂದೆ ಎಷ್ಟೋ ವರ್ಷಗಳವರೆಗೂ ಅಚ್ಚಾಗಿರಲಿಲ್ಲ. ಆ ಮುನ್ನುಡಿಯ ಕೆಲವು ಮಾತುಗಳು ಹೀಗಿವೆ. ನೀವು ಯಾಕೆ ಬೌದ್ಧ ಧರ್ಮದತ್ತ ವಾಲಿದ್ದೀರಿ ಎಂದು ಜನ ಆಗಾಗ್ಗೆ ನನ್ನನ್ನು ಕೇಳುತ್ತಾರೆ. ಅದಕ್ಕೆ ನನ್ನ ನೇರ ಉತ್ತರ, ನನ್ನ ಪ್ರಕಾರ ಬುದ್ಧನ ಧರ್ಮ ಶ್ರೇಷ್ಠ ಧರ್ಮ. ಬೇರಾವ ಧರ್ಮವನ್ನು ಬುದ್ಧನ ಧಮ್ಮಕ್ಕೆ ಹೋಲಿಸಲಾಗದು. ವಿಜ್ಞಾನವನ್ನು ಬಲ್ಲ ಯಾವುದೇ ಮನುಷ್ಯನಿಗೆ ಧರ್ಮದ ಆಸರೆ ಬೆಕೆನಿಸಿದರೆ ಅವನು ಆರಿಸಿಕೊಳ್ಳಲು ಬಯಸುವುದು ಬೌದ್ಧ ಧರ್ಮವನ್ನು ಮಾತ್ರ. ಕಳೆದ 35 ವರ್ಷಗಳಲ್ಲಿ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದ ಮೇಲೆ ನನ್ನ ಈ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿದೆ. ನನಗೆ ಬುದ್ಧಿಸಂ ಕುರಿತ ಪ್ರೇರಣೆ ಎಲ್ಲಿಂದ ಬಂತು ಎನ್ನುವುದನ್ನು ಹೇಳಲು ಹೊರಟರೆ ಅದೇ ಒಂದು ಕಥೆಯಾಗುತ್ತದೆ ಎನ್ನುವ ಅಂಬೇಡ್ಕರ್ ಆ ಕಥೆಯನ್ನು ಹೇಳುತ್ತಾರೆ. ಅದು ಆದದ್ದು ಹೀಗೆ. ನಾನು ಇಂಗ್ಲಿಷ್ 4th ಸ್ಟ್ಯಾಂಡರ್ಡ್ ಪಾಸ್ ಆದಾಗ ನಮ್ಮ ಸಮುದಾಯದ ಜನ
ನನ್ನನ್ನು ಅಭಿನಂದಿಸಲು ಒಂದು ಸಭೆ ಏರ್ಪಾಟು ಮಾಡಲು ಹೊರಟಿದ್ದರು. ನಮ್ಮ ಸಮುದಾಯದಲ್ಲಿ ಈ ಹಂತಕ್ಕೆ ಏರಿದ ಮೊದಲ ಹುಡುಗ ನಾನು ಎಂದು ಅವರಿಗೆಲ್ಲ ಹೆಮ್ಮೆ. ಆದರೆ ನಮ್ಮಪ್ಪ ಅದೆಲ್ಲ ಬೇಡ ಅಂದರು. ಆಗ ನಮ್ಮ ಜನ ಆ ಕಾಲದ ದೊಡ್ಡ ಲೇಖಕರಾದ ಕೇಳುಸ್ಕರ್ ಅವರಿಂದ ಅಪ್ಪನಿಗೆ ಹೇಳಿಸಿದರು. ಸ್ವತಃ ಕೇಳುಸ್ಕರ್ ಅವರೇ ಆ ಸಭೆಗೆ ಬಂದರು. ತಾವೇ ಬರೆದ ಲೈಫ್ ಆಫ್ ಗೌತಮ್ ಬುದ್ಧ ಎಂಬ ಹೊಸ ಪುಸ್ತಕವನ್ನು ನನಗೆ ಕೊಟ್ಟರು. ಆ ಪುಸ್ತಕವನ್ನು ನಾನು ಅಪಾರ ಆಸಕ್ತಿಯಿಂದ ಓದಿದೆ, ಭಾವುಕನಾದೆ, ಪ್ರಭಾವಿತನಾದೆ. ನಮ್ಮಪ್ಪ ಯಾಕೆ ನಮಗೆ ಈವರೆಗೆ ಬೌದ್ಧ ಸಾಹಿತ್ಯದ ಪರಿಚಯ ಮಾಡಲಿಲ್ಲ ಎಂಬ ಪ್ರಶ್ನೆ ಆಗ ನನ್ನಲ್ಲಿ ಹುಟ್ಟಿತು. ಕೊನೆಗೆ ಅವರಿಗೆ ಹೇಳಿಯೇ ಬಿಟ್ಟೆ. ಯಾಕೆ ಮಹಾಭಾರತ ರಾಮಾಯಣಗಳನ್ನು ಓದಲು ನಮ್ಮನ್ನು ಒತ್ತಾಯ ಮಾಡುತ್ತಿದ್ದೀರಿ? ಇವು ಬ್ರಾಹ್ಮಣರ, ಕ್ಷತ್ರಿಯರ ಹಿರಿಮೆಯನ್ನು ಒತ್ತಿ ಹೇಳುತ್ತವೆ. ಶೂದ್ರರ, ಅಸ್ಪೃಶ್ಯರ ಹೀನ ಸ್ಥಿತಿಯನ್ನು ಇವು ಪ್ರತಿಪಾದಿಸುತ್ತವೆ. ಅಪ್ಪನಿಗೆ ನನ್ನ ಮಾತಿನ ಧಾಟಿ ಇಷ್ಟವಾಗಲಿಲ್ಲ. ನಾನು ಮತ್ತೆ ಅಪ್ಪನಿಗೆ ಹೇಳಿದೆ, ಭೀಷ್ಮ, ದ್ರೋಣ, ಕೃಷ್ಣರನ್ನ ನಾನು ಇಷ್ಟಪಡುವುದಿಲ್ಲ. ಭೀಷ್ಮ ಮತ್ತು ದ್ರೋಣರು ಬೂಟಾಟಿಕೆಯ ವ್ಯಕ್ತಿಗಳು. ತಾವು ಹೇಳಿದ್ದಕ್ಕೆ ಅವರು ತದ್ವಿರುದ್ಧವಾದದ್ದನ್ನೇ ಮಾಡುತ್ತಿದ್ದರು. ಕೃಷ್ಣ ಕಪಟದಲ್ಲಿ ನಂಬಿಕೆ ಇಟ್ಟಿದ್ದ. ಇನ್ನು ರಾಮ ಶೂರ್ಪನಖಿ ಮತ್ತು ವಾಲಿ ಸುಗ್ರೀವ ಪ್ರಕರಣಗಳಲ್ಲಿ ನಡೆದುಕೊಂಡ ರೀತಿಯನ್ನು, ಸೀತೆಯನ್ನು ಕುರಿತ ರಾಮನ ಕ್ರೂರ ವರ್ತನೆಯನ್ನು ನಾನು ಇಷ್ಟಪಟ್ಟವನಲ್ಲ. ಈ ಮಾತು ಕೇಳುತ್ತಾ ಅಪ್ಪ ಮಾತಾಡಲಿಲ್ಲ, ಸುಮ್ಮನಿದ್ದರು. ಆದರೆ ಮನೆಯಲ್ಲಿ ಒಂದು ದಂಗೆ ಎದ್ದಿದೆ ಎಂಬುದು ಅಪ್ಪನ ಅರಿವಿಗೆ ಬಂದಿತ್ತು. ನಾನು ಬುದ್ಧನ ಕಡೆಗೆ ತಿರುಗಿದ್ದು ಹೀಗೆ: ದಾದಾ ಕೇಳುಸ್ಕರ್ ಅವರ ಪುಸ್ತಕದ ಮೂಲಕ. ಅಂದರೆ ನಾನು ಖಾಲಿ ತಲೆಯಲ್ಲಿ ಬುದ್ಧನ ಕಡೆಗೆ ತಿರುಗಲಿಲ್ಲ. ಅದಕ್ಕೊಂದು ಹಿನ್ನೆಲೆ ಇತ್ತು. ಬುದ್ಧನ ಸಾಹಿತ್ಯವನ್ನು ಓದುತ್ತಾ ಇತರ ಧರ್ಮಗಳಿಗೂ ಇದಕ್ಕೂ ಇರುವ ಹೋಲಿಕೆ ವ್ಯತ್ಯಾಸಗಳನ್ನು ನಾನು ಗಮನಿಸಿದೆ. ಬುದ್ಧ ಮತ್ತು ಅವನ ಧಮ್ಮದ ಬಗೆಗಿನ ನನ್ನ ಆಸಕ್ತಿಯ ಮೂಲ ಇದು. ಬುದ್ಧ ಅಂಡ್ ಹಿಸ್ ಧಮ್ಮ ಪುಸ್ತಕ ಬರೆಯಲು ಶುರು ಮಾಡಿದ ಕಾಲಕ್ಕೆ ನನ್ನ ಆರೋಗ್ಯ ಕೆಡತೊಡಗಿತ್ತು. ಆ ಸ್ಥಿತಿ ಈಗಲೂ ಹಾಗೇ ಇದೆ. ಆದರೆ ಕಳೆದ 5 ವರ್ಷಗಳಲ್ಲಿ ನನ್ನ ಆರೋಗ್ಯ ಹಲವು ಏರಿಳಿತಗಳನ್ನು ಕಂಡಿದೆ. ಎಷ್ಟೋ ಸಲ ನನ್ನ ಆರೋಗ್ಯ ಎಷ್ಟು ಹದಗೆಟ್ಟಿತ್ತೆಂದರೆ ಡಾಕ್ಟರು ನನ್ನನ್ನು ನಂದಿ ಹೋಗುತ್ತಿರುವ ಜ್ವಾಲೆ ಎಂದು ಕರೆದದ್ದೂ ಇದೆ. ಆದರೆ ಆರಿ ಹೋಗುತ್ತಿರುವ ಜ್ವಾಲೆಯನ್ನ ಮತ್ತೆ ಜೀವಂತಗೊಳಿಸಿದ್ದು ನನ್ನ ಪತ್ನಿ ಹಾಗೂ ಡಾಕ್ಟರ್ ಮಲ್ವಂಕರ್ ಅವರ ವೈದ್ಯಕೀಯ ಕೌಶಲ್ಯ. ಈ ಪುಸ್ತಕವನ್ನು ಮುಗಿಸಲು ನೆರವಾದವರು ಅವರಿಬ್ಬರೇ. ಅಂಬೇಡ್ಕರ್ ಅವರು ತಮ್ಮ ಕೊನೆಯ ರಾತ್ರಿ ಕಣ್ಣಾಡಿಸಿರಬಹುದಾದ ಈ ಮುನ್ನುಡಿಯ ಜೊತೆಗೆ ಈ ಪುಸ್ತಕದ ಪ್ರಸ್ತಾವನೆಯೂ ಇತ್ತು. ಈ ಪ್ರಸ್ತಾವನೆಯಲ್ಲಿ ಬೌದ್ಧ ಧರ್ಮವನ್ನು ಆರ್ಯರ ಸುಳ್ಳುಗಳಿಂದ ಬಿಡಿಸುವ ತಮ್ಮ ಬೌದ್ಧಿಕ ಪ್ರಯತ್ನವನ್ನು ಕುರಿತು ಅಂಬೇಡ್ಕರ್ ಹೇಳುತ್ತಾರೆ. ಕೊನೆಗೆ ಈ ಮಾತನ್ನು ಬರೆಯುತ್ತಾರೆ: ಬೌದ್ಧ ಧರ್ಮವನ್ನು ಕುರಿತು ಮಹಾಬೋಧಿ ಜರ್ನಲ್ನಲ್ಲಿ ಪ್ರಕಟವಾಗುತ್ತಿರುವ ಬರಹಗಳು ನಿಷ್ಕ್ರಿಯ ಓದುಗರನ್ನು ಮಾತ್ರ ತಲುಪುತ್ತಿರುವಂತಿವೆ. ನಾನು ಈ ಪುಸ್ತಕದಲ್ಲಿ ಎತ್ತಿರುವ ಪ್ರಶ್ನೆಗಳು ಓದುಗರನ್ನ ಪ್ರಶ್ನೆಗಳಿಗೆ ಪರಿಹಾರ ಹುಡುಕುವಂತೆ ಉತ್ತೇಜಿಸುತ್ತವೆ ಎಂದು ನಾನು ನಿರೀಕ್ಷಿಸುವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ರಾತ್ರಿ ಕಣ್ಣಾಡಿಸಿದ ಪುಟಗಳ ಈ ಕೊನೆಯ ನಿರೀಕ್ಷೆ ಒಂದರ್ಥದಲ್ಲಿ ಸಫಲವಾಗಿದೆ. ಬುದ್ಧ ಅಂಡ್ ಹಿಸ್ ಧಮ್ಮ ಪುಸ್ತಕ ಇಂಡಿಯಾದಲ್ಲಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಲಕ್ಷಾಂತರ ಓದುಗರು ಈ ಪ್ರಶ್ನೆಗಳಿಗೆ ಪರಿಹಾರ ಹುಡುಕುವಂತೆ ಪ್ರೇರೇಪಿಸಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಹದಿಹರೆಯದ ಶುರುವಿನಲ್ಲಿ ಆರಂಭಿಸಿದ ಬೌದ್ಧ ಹುಡುಕಾಟ ಡಿಸೆಂಬರ್ 6ರ ರಾತ್ರಿ ಕೊನೆಯ ಉಸಿರೆಳೆಯುವವರೆಗೂ ಮುಂದುವರಿದೇ ಇತ್ತು. ತಾವು ಕೈಗೆತ್ತಿಕೊಂಡ ಮಹತ್ವದ ಕೆಲಸವೊಂದನ್ನು ಮುಗಿಸುವ ಸಂಕಲ್ಪ ಅವರ ಕೊನೆಯ ಗಳಿಗೆಯವರೆಗೂ ಜೀವಂತವಾಗಿತ್ತು. ಬಾಬಾ ಸಾಹೇಬರ ಈ ಅನನ್ಯ ಕಾಯಕ ಪ್ರಜ್ಞೆ ಹಾಗೂ ಬೌದ್ಧಿಕ ಬದ್ಧತೆ, ಸಮುದಾಯದೆಡೆಗಿನ ಕರ್ತವ್ಯ ಪ್ರಜ್ಞೆ ಇವೆಲ್ಲವೂ ನಮ್ಮೆಲ್ಲರಿಗೂ ಅನುದಿನದ ಸ್ಫೂರ್ತಿಯಾಗಿರಲಿ. ಈ ದೇಶದ ಹಾಗೂ ಈ ಲೋಕದ ಎಲ್ಲ ದಮನಿತರ ಬಿಡುಗಡೆಯ ಬೆಳಕಾದ ಬಾಬಾ ಸಾಹೇಬರಿಗೆ ಅವರ ಪರಿನಿಬ್ಬಾಣದ ದಿನದಂದು ನಾವೆಲ್ಲ ಪ್ರೀತಿಯಿಂದ ನಮಿಸೋಣ. ಜೈ ಭೀಮ್.